ಮನೆ ಮನೆಗೆ ಹೋಗಿ ತರುವಂಥದ್ದನ್ನ ಬೇಡುವಂಥದ್ದನ್ನ ಪುರೋಹಿತರು ಬಿಡಲೇಬೇಕು. ಶ್ರಾವಕಿಯರು ನಿಮ್ಗೆ ನಿಜವಾಗಲೂ ಭಗವಂತನಿಗೆ ಕೊಡಬೇಕು ಅಂತ ಇದ್ರೆ ಅದು ಬಸದಿಗೆ ಹೋಗಿ ತಲುಪಿಸಿ. ಅವರು ಪುರೋಹಿತರು ಭಗವಂತನ ಸೇವಕರೇ ಹೊರತು ನಿಮ್ಮ ಸಾಮಾನನ್ನ ತಲುಪಿಸುವಂತಹ ನಿಮ್ಮ ಸೇವಕರು ಪುರೋಹಿತರಲ್ಲ. ಹಾಗಾಗಿ ನಿಮಗೆ ದ್ರವ್ಯ ಕೊಡಬೇಕಾ, ಬಸದಿಗೆ ಹೋಗಿ ಕೊಡಿ. ನಿಮಗೆ ನಿಜವಾಗ್ಲೂ ಪುರೋಹಿತರಿಗೆ ಅಷ್ಟು ಕಷ್ಟ ಇದೆ, ಅವ್ರಿಗೆ ಕೊಡುವಂತ ಹಾಲೋಕ್ಷತೆಯಲ್ಲೇ ನೀವೆಲ್ಲ ಬದುಕ್ತೀವಿ ಅಂತ ಹೇಳಿ ಅಂತ ಕಷ್ಟ ನಿಮಗೇನಾರಿದ್ರೆ ನೀವೆಲ್ಲರೂ ಬೆಳಗುಳ ಮಠಕ್ಕೆ ಪ್ರತಿ ತಿಂಗಳು ಬನ್ನಿ. ನಿಮಗೆ ಪ್ರತಿ ತಿಂಗಳಿಗೆ ಎಷ್ಟು ರೇಷನ್ ಬೇಕೋ ನಿಮ್ಮ ಮನೆಗೆ ನಾವು ಕೊಡ್ತೀವಿ. ಶ್ರಾವಕರ ಮನೆಗೆ ಬೇಡುವಂತಹ ಶ್ರಾವಕರಿಗೆ, ಕರ್ನಾಟಕದ ಶ್ರಾವಕರಿಗೆ ಒಂಥರ ಕಟು ಶಬ್ದ ಅನಿಸ್ಬೋದು, ಆದರೂ ಕೂಡ ಇಂತಹ ಕಾಲದಲ್ಲಿಯೂ ಕೂಡ, ಇಂತಹ ಆಧುನಿಕ ಕಾಲದಲ್ಲಿ ಪುರೋಹಿತರುಗಳನ್ನ, ದೇವರ ಸೇವಕರನ್ನ ಮನೆ ಮನೆಗೆ ನೀವೆಲ್ಲ ಭಿಕ್ಷೆ ಬೇಡಿಸ್ತೀರಿ ಅಂತಂದ್ರೆ ನೀವು ನಿಜವಾಗ್ಲೂ ಕೂಡ ಶ್ರಾವಕರೇ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲ ಶ್ರಾವಕಿಯರು ಕೂಡ ವಿಶೇಷವಾಗಿ ಈ ವಿಚಾರಗಳನ್ನ ನಿಮ್ಮ ನಿಮ್ಮ ಊರುಗಳಲ್ಲಿ, ನಿಮ್ಮ ನಿಮ್ಮ ಸಮಾಜಗಳಲ್ಲಿ, ನಿಮ್ಮ ನಿಮ್ಮ ಟ್ರಸ್ಟ್ಗಳಲ್ಲಿ ಇದರ ಬಗ್ಗೆ ವಿಶೇಷ ಚರ್ಚೆಗಳನ್ನು ಮಾಡಿ ಈ ಪರಂಪರೆಯನ್ನ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಒಂದು ಗುರುಪೀಠದಲ್ಲಿ ಕೂತು ಈ ಒಂದು ಅರ್ಚಕರ ಸಮ್ಮೇಳನದಲ್ಲಿ, ಈ ವೇದಿಕೆಯಲ್ಲಿ ನಾವು ವಿಶೇಷವಾಗಿ ಎಲ್ಲ ಕರ್ನಾಟಕದ ಶ್ರಾವಕಿಯರಿಗೆ ಆದೇಶವನ್ನು ಮಾಡ್ತಾ ಇದ್ದೇವೆ. ಹಾಗೆ